ಮೇಘಾಲಯಕ್ಕೆ ಹನಿಮೂನ್ ಮಿಸ್ಸಿಂಗ್, ವಧುವಿನಿಂದ ವರನ ಹತ್ಯೆ. ಮೀರತ್ನಲ್ಲಿ ಬೆಳಕಿಗೆ ಬಂದಂಥ ಒಂದು ಕೇಸ್ ಇದು. ಬಹಳ ಬಹಳ ಕೆಟ್ಟ ಕೇಸ್ ಅಂತ ಹೇಳ್ಬೋದು. ಮಡದಿಯಿಂದಲೇ ಮರ್ಡರ್ ಆಗುತ್ತೆ. ತೆಲಂಗಾಣ ಸರ್ವೇಯರ್ ಹತ್ಯೆಗೆ ಕಾರಣವಾದಂಥ ಒಂದು ಅಕ್ರಮ ಸಂಬಂಧ. ಪುಣೆ ಫೋಟೋಶೂಟ್ ನೆಪದಲ್ಲಿ ಭಾವಿ ಪತಿಯನ್ನ ಕೊಂದಂಥ ಭಾವಿ ಪತ್ನಿ. ಯಪ್ಪ, KR ಪುರಂನಲ್ಲಿ ನಡೆದಂಥ ತ್ರಿವಳಿ ಕೊಲೆ, ಇಲ್ಲಿ ಮಗಳೇ ಹಂತಕಿ. ಬೆಳಗಾದ್ರೆ ಇಂಥ ಕೇಸ್ ಸಾಮಾನ್ಯ ಆಗ್ತಾ ಇದ್ದಾವೆ. ಯಾಕೆ ಹಿಂಗಾಗುತ್ತೆ? ಯಾವ ಕಡೆ ಹೋಗ್ತಾ ಇದ್ದೀವಿ? ಈ ಘಟನೆಗಳೆಲ್ಲ ಬೇರೆ ಬೇರೆ ಆದರೂ ಕೂಡ, ಕೊಲೆ ಮಾಡಿದವರು ಬೇರೆ ಬೇರೆ ಆದರೂ ಕೂಡ, ಈ ಎಲ್ಲ ಘಟನೆಗಳ ಹಿಂದೆ ಕಾಣ್ತಾ ಇರೋದು ಓನ್ಲಿ ಒನ್ ರೀಸನ್, ಒಂದೇ ಒಂದು ಕಾರಣ. ನಿಜಕ್ಕೂ ಕೂಡ ಆ ಕಾರಣ ಮನೋವಿಶ್ಲೇಷಕರು ಹೇಳ್ತಾ ಇರೋದನ್ನು ನಾವು ನೋಡಿದರೆ ಬೆಚ್ಚಿ ಬೀಳಿಸುತ್ತವೆ. ವಿ ಗೆಟ್ ಶಾಕ್ಡ್. ಶಾಕಿಂಗ್ ಕಾರಣಗಳು. ಸಂಬಂಧಗಳು ಮುಗಿದ್ರೆ ಸರಿ ಹೋಗಲ್ವಾ? ಬಲಿಗಳು ಯಾಕೆ ಆಗ್ತವೆ ಅನ್ನುವ ಒಂದಿಷ್ಟು ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಎಸ್, ಡು ವಿ ಹ್ಯಾವ್ ದೋಸ್ ಪಾಯಿಂಟ್ಸ್? ಬ್ಲೂ ಡ್ರಮ್ ಕೇಸ್, ಮೀರತ್ನ ಬ್ಲೂ ಡ್ರಮ್ ಕೇಸ್. ಮಡದಿಯಿಂದಲೇ ಮರ್ಡರ್ ಆಗುತ್ತೆ. ಮದುವೆ ಆಗಬೇಕು ಅಂದ್ಕೊಂಡು ಕನಸು ಕಾಣಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಎಷ್ಟು ಶಾರ್ಟ್ಸ್ ಆಗ್ತಾ ಇದ್ದಾರೆ, ಶಾರ್ಟ್ ಟೈಮಲ್ಲಿ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಪ್ರಭಾವವನ್ನು ಕೂಡ ನೋಡ್ತಾ ಇದ್ದೀವಿ. ಇವತ್ತು ಈ ಏಕಾಗ್ರತೆಯ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇದೆ. ದ ಸ್ಪ್ಯಾನ್ ಆಫ್ ಕಾನ್ಸಂಟ್ರೇಷನ್ ಈಸ್ ಡೇ ಬೈ ಡೇ ಗೆಟ್ಟಿಂಗ್ ರೆಡ್ಯೂಸ್ಡ್. ಕಾರಣ ಏನು? ಯಾಕಂತ ಹೇಳಿದ್ರೆ ಈ ಶಾರ್ಟ್ಸ್ ಆ್ಯಂಡ್ ರೀಲ್ಸ್ ಇವತ್ತು ಯಾಕೆ ಪ್ರಾಮುಖ್ಯತೆ ಪಡೀತಾ ಇದೆ ಗೊತ್ತಾ? ಇಷ್ಟಿಷ್ಟೇ ಸೆಕೆಂಡು, ಇಷ್ಟಿಷ್ಟೇ ನಿಮಿಷ. ನಮಗೆ ತಾಳ್ಮೆನೇ ಇಲ್ಲ. ಇನ್ನೆಲ್ಲಿ ಏಕಾಗ್ರತೆ? ಇವತ್ತು ಒಂದು ಮಗುವಿನ ಒಂದು ಏಕಾಗ್ರತೆಯ ಪ್ರಮಾಣ ಅಥವಾ ಆ ರೇಟ್, ಆ ಟೈಮ್ ಸ್ಪ್ಯಾನ್ ಎಷ್ಟಿದೆ ಗೊತ್ತಾ? ಕೇವಲ 7 ಸೆಕೆಂಡ್ ಅಷ್ಟೇ ಅಂತೆ. ಈಗ ಇವೆಲ್ಲ ಡಿಸ್ಟ್ರಾಕ್ಷನ್ಸ್ಗಳಾಗ್ತಾ ಇದ್ದಾವೆ. ನಾವೆಲ್ಲ ಇನ್ಫಾರ್ಮೇಷನ್ ಯುಗದಲ್ಲಿ ಇದ್ದೀವಿ. ಫಿಂಗರ್ ಟಿಪ್ಸಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಆದರೆ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವ ವಿವೇಚನೆ ಇಲ್ಲದೆ ಇದ್ದಾಗ, ನಿಮಗೆ ಫಲವತ್ತಾದ ಬೀಜಗಳಿದ್ದಾವೆ ಆದರೆ ಫಲವತ್ತಾದ ಭೂಮಿನೇ ಇಲ್ಲ ಅಂತ ಹೇಳಿದಾಗ ನಾವು ಹೆಂಗೆ ಆ ಫಲ ಪಡೆಯೋಕ್ಕಾಗುತ್ತಾ ಅನ್ನೋದು ಸದ್ಯದ ಸುದ್ದಿ. ಎಸ್, ಈಗ ಈ ಪ್ರೇಮಿಗಳಂತ ಕರೆಯೋಕೆ ಇಷ್ಟ ಆಗ್ತಾ ಇಲ್ಲ ರೀ. ಆ ಶಬ್ದವನ್ನು ಬಳಸೋದೇ ತಪ್ಪು ಅಂತ ಅನಿಸುತ್ತೆ. ಹೆಂಗ್ರಿ ಪ್ರೇಮಿಗಳು ಅಂತ ಅನ್ನೋಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಈ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿ ಅಂತ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ಉಪೇಂದ್ರ ಅವ್ರ ಮಾತು ನೆನಪಾಗುತ್ತೆ. ಎಸ್, ಪ್ರೇಮಿಗಳೇ ಇದನ್ನು ತಿಳಿದುಕೊಳ್ಳಿ. ನಿಜವಾದ ಪ್ರೇಮಿಗಳು ಇದನ್ನು ತಿಳಿದುಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಪ್ರೇಮಿಗಳು ಅಂತ ಅಂದ್ಕೊಂಡಿದ್ದೀರಲ್ಲ, ಅವ್ರು ತಿಳ್ಕೊಳ್ಳಿ. ಪ್ರೀತಿ ಪ್ರೇಮ ಅನ್ನೋದು ಸ್ವಾಧೀನ ಅಲ್ಲ, ಡಾಮಿನೇಷನ್ ಅಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅತಿಯಾದ ಪೊಸೆಸಿವ್ನೆಸ್ ಅಲ್ಲ. ಜವಾಬ್ದಾರಿ ಬಂಧ ಅನ್ನೋದು ನಿಯಂತ್ರಣ ಅಲ್ಲ, ಕಂಟ್ರೋಲ್ ಮಾಡೋದಲ್ಲ. ರೆಸ್ಪಾನ್ಸಿಬಿಲಿಟಿ, ಬಾಂಡೇಜ್ ಅಂತ ಅನ್ನೋದು ಮತ್ತೊಬ್ಬರನ್ನ ಕಂಟ್ರೋಲ್ ಮಾಡೋದಲ್ಲ. ಪರಸ್ಪರ ನಂಬಿಕೆ ಕಳೆದುಕೊಂಡ್ರೆ ಬಂಧದಲ್ಲಿ ಬಿರುಕು. ಬಂಧ ಅಂದ್ರೇನೆ ನಿಮಗೆ ಹೇಳಿಕೊಡ್ಬೇಕಾದಂಥ ಪರಿಸ್ಥಿತಿ ಬಂದಿದೆಯಾ, ನಾವೆಲ್ಲ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆಯಾ ಅಂತ ಅನಿಸ್ತಾ ಇದೆ. ಯಾವುದೇ ಬಂಧದಲ್ಲಿ ವಿಭೇದಗಳು ಸಹಜ. ಎಸ್, ಡಿಸ್ಪ್ಯೂಟ್ಸ್ ಆರ್ ಆ್ಯಂಡ್ ಒಪಿನಿಯನ್ಸ್ ಅಲ್ವಾ, ಭಿನ್ನಾಭಿಪ್ರಾಯ ಅಂತ ಕರಿತೀವಿ. ಅವೆಲ್ಲವೂ ಬೇರೆ ಬೇರೆ ಇದ್ದೇ ಇರುತ್ತೆ. ಪರಸ್ಪರ ಗೌರವ, ಮಾತುಕತೆನೇ ಅದಕ್ಕೆ ಪರಿಹಾರ. ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಆಲ್ ಏರಿಯಾಸ್ ಆಫ್ ಅವರ್ ಲೈಫ್ ಅಲ್ವಾ? ನಮ್ಮ ಜೀವನದ ಪ್ರತಿಯೊಂದು ವಿಭಾಗಗಳಲ್ಲಿಯೂ ಕೂಡ ಈ ಸಂವಹನ ತುಂಬ ಇಂಪಾರ್ಟೆಂಟು. ನಾವೇನೋ ಹೇಳಿರ್ತೀವಿ, ಅವನೇನೋ ಅಂದ್ಕೊಳ್ಳೋದು. ಕಿವುಡ ಅಂದರೆ ಅವನು ಗೌಡ ಅಂದ್ಕೊಂಡ ಅನ್ನೋ ಒಂದು ಮಾತಿದೆ ಅಲ್ವಾ? ಹಾಗಾಗಬಾರ್ದು. ಪ್ರತಿಯೊಂದಕ್ಕೂ ಬೇಕಾಗತ್ತೆ ಇದು ಅಲ್ವಾ? ಕುಟುಂಬ ಸದಸ್ಯರ ಸಹಕಾರ ಪಡೆಯೋದು ಬಹಳ ಒಳಿತು. ದಿಸ್ ಇಸ್ ದ ಬೆಸ್ಟ್ ರೆಮಿಡಿ, ಒನ್ ಆಫ್ ದ ರೆಮಿಡೀಸ್. ಅಗತ್ಯ ಬಿದ್ದರೆ ಕೌನ್ಸಿಲಿಂಗ್ ಮೂಲಕ ಪರಿಹಾರ. ಇತ್ತೀಚೆಗೆ ಕೌನ್ಸಿಲಿಂಗ್ ಅನ್ನೋದು ಸಹಜವಾಗಿದ್ರೂ ಕೂಡ ಅದನ್ನು ತಪ್ಪಾಗಿ ತಿಳ್ಕೊಳ್ಳುವಂಥವರ ಸಂಖ್ಯೆ ಕೂಡ ಇದೆ. ಕೌನ್ಸಿಲಿಂಗ್ ಅಂದರೆ ಬೇರೆ ಏನು ಅಲ್ಲ ರೀ, ಒಂದು ಸಮಾಲೋಚನೆ, ಆಪ್ತ ಸಮಾಲೋಚನೆ ಅಂತ ಕರಿತೀವಿ ಅಲ್ವಾ? ಸೊ ಹೀಗಾಗಿ ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಪ್ರತಿ ಕ್ಷಣ ನಾವು ನಮ್ಮ ಜೊತೆಗಿರೋದ್ರಿಂದ ನಾವು ಏನು ಮಾಡ್ತಾ ಇದ್ದೀವಿ ಮಾಡ್ತಾ ಇಲ್ಲ ಅನ್ನೋ ಕ್ಲಾರಿಟಿ ಇದ್ದರೆ ಹೀಗೆಲ್ಲ ಆಗಲ್ಲ. ಬಂಧ ಮುಂದುವರಿಸಲಾಗದಿದ್ದರೆ ಬೇರ್ಪಡೋದು ಕೂಡ ಒಂದು ಮಾರ್ಗ. ಓಕೆ, ಅದು ಕಾನೂನಲ್ಲೂ ಅವಕಾಶ ಇದೆ. ಬಂಧ ಮುಂದುವರಿಸಲಾಗದೆ ಹೋದರೆ ಎಸ್, ನೀವು ಪ್ರಾಣ ತೆಗೆಯೋದು ಪರಿಹಾರ ಅಲ್ಲ. ನೋ, ನಾಟ್ ಎಟ್ ಆಲ್ ಅಕ್ಸೆಪ್ಟೆಡ್. ಎಸ್, ಪ್ರೇಮಿಗಳು ಅನ್ನುವ ಒಂದು ಶಬ್ದ ಇದೆಯಲ್ಲ, ಪ್ರೇಮ ಅಂತ ಹೇಳಿದ್ರೆ ಏನ್ರಿ?
ಮರಗಳನ್ನು ಸುತ್ತೋದಲ್ಲ, ರಕ್ತದಲ್ಲಿ ಗೀಚೋದಲ್ಲ ಅಂತೆಲ್ಲ ಹೇಳ್ತಾರಲ್ಲ, ನಿಜ ಅದು. ಮೌನವೇನೇ ಧ್ಯಾನವೇ ಪ್ರೇಮ ಅಂತ ಸಾಹಿತಿಗಳೆಲ್ಲ ಹೇಳ್ತಾರೆ. ಅಂದರೆ ವಾಟ್ ಡಸ್ ಇಟ್ ಮೀನ್? ಅನ್ಕಂಡೀಷ್ನಲ್ ಲವ್, ಲವ್ ಅನ್ನೋದೇ ಅನ್ಕಂಡೀಷ್ನಲ್ ಅಂತ ಹೇಳ್ತಾರೆ. ಅಂದರೆ ಅವರು ಹೇಗೆ, ಅಂದರೆ ಇಲ್ಲಿ ಮ್ಯೂಚುವಲ್ ಆಗಿ ಅವರು ಹೇಗೆ ಇರಬೇಕು, ನಾನು ಇಷ್ಟಪಡುವಂಥವ್ರು ಅವ್ರು ಹೇಗಿರಬೇಕು, ಅವ್ರಿಗೆ ಪೂರಕವಾಗಿ ನಾವು ಇರ್ಲಿಕ್ಕೆ ಸಾಧ್ಯವ ಅಂತ ನೋಡಬೇಕು. ಇದಕ್ಕೊಂದು ಸಣ್ಣ ಸಾಧನೆ ಬೇಕಾಗತ್ತೆ ಇವತ್ತಿನ ದಿನಗಳಲ್ಲಿ. ಮುಂಚೆ ಎಲ್ಲ ಏನಾಗ್ತಿತ್ತು, ಇದೆಲ್ಲ ತುಂಬ ಸಹಜವಾಗಿರ್ತಿತ್ತು. ಪ್ರೀತಿ, ಪ್ರೇಮ, ಬಾಂಧವ್ಯ ಅನ್ನೋದು ಬಹಳ ಸಹಜವಾಗಿರ್ತಿತ್ತು, ಸ್ನೇಹ ಅನ್ನೋದು ಕೂಡ. ಈಗ ಇವತ್ತಿನ ದಿನಗಳಲ್ಲಿ ಯಾವ ರೀತಿ ಆರೋಪ ಇದೆ, ಬರೀ ಕ್ಯಾಲ್ಕುಲೇಷನ್ಸ್, ನನಗೇನು ಲಾಭ ಆಗುತ್ತೆ, ಏನು ಮಾನಿಟರಿ ಬೆನಿಫಿಟ್ ಸಿಗುತ್ತೆ ಅನ್ನುವ ಲೆಕ್ಕಾಚಾರದಿಂದ ನಾವು ಸಂಬಂಧಗಳನ್ನು ಬೆಳೆಸಿದಾಗ ಇಂತಹ ಘಟನೆಗಳು ಇಲ್ಲಿ ಸಾಕ್ಷಿ ಆಗ್ತಾ ಇದ್ದಾವೆ ಅಲ್ವಾ. ಅಂದರೆ ಎಲ್ಲದರಲ್ಲೂ ಕೂಡ ನಾವು ತಾಜಾತನವನ್ನು ಬಯಸುವಂತಹ ಒಂದು ಮನಸ್ಥಿತಿ ಸಹಜ. ಅದು ದೈಹಿಕ ಆಕರ್ಷಣೆ ಇರಬಹುದು, ಅಥವಾ ಅವರ ಕಲೆಯ ಆಕರ್ಷಣೆ ಇರಬಹುದು, ಏನೇ ಇರ್ಬೋದು. ಆದರೆ ನಾವು ಏನು ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇಲ್ಲ, ನಮ್ಮ ಗುರಿಗಳ ಬಗ್ಗೆನೇ ಗೊತ್ತಿಲ್ಲ. ನಾವು ಬೆಂಗಳೂರಿಗೆ ಹೋಗ್ಬೇಕಾ, ಅಲ್ಲ ಸರ್. ಮೈಸೂರಿಗೆ ಹೋಗ್ಬೇಕಾ, ಅಲ್ಲ ಸರ್. ಅಲ್ಲೇ ಒಳಗೆ ಸರ್. ವಿ ಡೋಂಟ್ ಹ್ಯಾವ್ ಎನಿ ಕ್ಲಾರಿಟಿ. ಹಾಗಾಗಿ ನಿಮಗೆ ಈ ಟೈಮಲ್ಲಿ ಒಂದು ಹಳೆಯ ಕೇಸ್ ಕೂಡ ನೆನಪಾಗಬಹುದು, ಶುಭ ಅಂತ ಅಲ್ವಾ. ಬಹಳ ಸ್ಫುರದ್ರೂಪಿ ಯುವತಿ. ಆಕೆ ನೋಡಿದಾಗ ಏನು ಇವರು ಕೊಲೆ ಮಾಡಿದ್ರಾ ಅಂತ ಅನ್ನಿಸ್ತಾ ಇತ್ತು. ಅಂತಹ ಘಟನೆಗಳು ಆಗಿರುತ್ತವೆ. ಆದರೆ ಇವತ್ತಿನ ದಿನದಲ್ಲಿ ಅದು ಬಹಳ ಸಾಮಾನ್ಯ ಆಗಿದೆ, ಸರ್ವೇ ಸಾಮಾನ್ಯ ಆಗಿದೆ. ಹೀಗಾಗಿ ಮೊದಲು ನಮ್ಮನ್ನು ನಾವು ಇಷ್ಟಪಡೋದನ್ನು ಅಭ್ಯಾಸ ಮಾಡಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಅಂತಹ ಒಳ್ಳೆಯ ಸಂಬಂಧವನ್ನು ನಾವು ನಿರೀಕ್ಷೆ ಮಾಡಬಹುದು. ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳೋದೇ ಆದರೆ, ಸಣ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ನಾವು ಬರೀ ನಿರೀಕ್ಷೆಗಳಿಂದಲೇ ಇದ್ದರೆ ಇಂತಹ ಅವಘಡಗಳು ಕೂಡ ಬಹಳ ಕಾಮನ್ ಆಗಬಹುದು ಅನ್ನೋದು ಕೂಡ ಬಹಳಷ್ಟು ಮನೋವಿಜ್ಞಾನಿಗಳ ಒಂದು ಅವಲೋಕನ ಮತ್ತು ಸಲಹೆ ಅಂತ ಭಾವಿಸ್ತಾ, ಈ ಸುದ್ದಿಯ ಸಾರಾಂಶ ನಿಮಗೊಂದಿಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿದೆ ಅನ್ನುವ ಭಾವನೆಯಿಂದ ಮೀ ರಾಘವ ಸೂರ್ಯ ಸೈನಿಂಗ್ ಆಫ್. ನಾವು ದಟ್ಸ್ ಆಲ್ ಫಾರ್ ನಾವು. ನಮಸ್ಕಾರ.